ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮಂಡ್ಯ ಅಖಾಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಂಡ್ಯಕ್ಕಾಗಿ ಸುಮಲತಾ ಪಟ್ಟು ಹಿಡಿದಿರೋದ್ರಿಂದ ಮಂಡ್ಯ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಈ ವೇಳೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಫೈನಲ್ಲು ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ನಟಿ ರಮ್ಯಾ ಎಲ್ಲಿ ಹೋದರು ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸೋದಾಗಿ ಸುಮಲತಾ ಪಟ್ಟು ಹಿಡಿದಿರುವ ನಡುವೆಯೇ ಕುತೂಹಲಕಾರಿ ಬೆಳವಣಿಗೆಯಾಗಿದೆ. ಅಖಾಡದಲ್ಲಿ ಮಾಜಿ ಸಂಸದೆ ನಟಿ ರಮ್ಯಾ ಹೆಸರು ಕೂಡ ಕೇಳಿಬಂದಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡಗೆ ಟಿಕೆಟ್ ಬಹುತೇಕ ಫೈನಲ್ ಮಾಡುವ ಸಾಧ್ಯತೆ ಇದೆ. ಸ್ಟಾರ್ ಚಂದ್ರುಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ರಮ್ಯಾ ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ ಅಥವಾ ಅವರ ರಾಜಕೀಯ ಕಥೆ ಏನು ಎಂಬ ಚರ್ಚೆ ನಡೀತಾ ಇದೆ. ಸಿನಿಮಾದಲ್ಲೂ ಇಲ್ಲ, ರಾಜಕೀಯದಲ್ಲೂ ಸಲ್ಲ, ಸೈಡ್ ಲೈನ್ ಆದ್ರ ರಮ್ಯಾ. ಸ್ಟಾರ್ ಚಂದ್ರುಗೆ ಕಾಂಗ್ರೆಸ್ನಿಂದ ಬಹುತೇಕ ಟಿಕೆಟ್ ಫೈನಲ್. ನಟಿ ರಮ್ಯಾ ಮಂಡ್ಯದಲ್ಲಿ ಹೆಚ್ಚು ಜನಪ್ರಿಯತೆ ಹೊಂದಿದ್ರು. ಜೊತೆಗೆ ಮಂಡ್ಯದ ಸಂಸದೆಯಾಗಿ ಅನುಭವವನ್ನು ಹೊಂದಿದ್ದಾರೆ. ಇತ್ತೀಚೆಗೆ ರಮ್ಯಾ ಸಿನಿಮಾದಲ್ಲೂ ಹೆಚ್ಚು ಸಕ್ರಿಯವಾಗಿಲ್ಲ, ರಾಜಕೀಯದಲ್ಲೂ ಇರಲಿಲ್ಲ. ಹೀಗಾಗಿ ಮೋಹಕ ತಾರೆ ರಮ್ಯಾ ಸೈಡ್ ಲೈನ್ ಆಗಿದ್ದು ಸ್ಟಾರ್ ಚಂದ್ರುಗೆ ಕಾಂಗ್ರೆಸ್ ಒಲವು ತೋರಿದೆ ಎನ್ನಲಾಗ್ತಿದೆ. ಇನ್ನು ರಮ್ಯಾ ರಾಜಕೀಯ ಜೀವನದಿಂದ ದೂರ ಉಳಿದಿದ್ದಕ್ಕೆ ಸ್ವಯಂಕೃತ ಪ್ರಮಾದಗಳೇ ಕಾರಣ ಎನ್ನಲಾಗ್ತಿದೆ. 2013ರ ಉಪಚುನಾವಣೆಗೂ ಮುನ್ನ ಮಂಡ್ಯದಲ್ಲಿ ಮನೆ ಮಾಡಿದ್ದ ರಮ್ಯಾ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿ ಕೇವಲ 6 ತಿಂಗಳು ಮಾತ್ರ ಸಂಸದೆಯಾಗಿದ್ರು. 2014ರ ಲೋಕಸಭಾ ಚುನಾವಣೆಯ ಸೋಲಿನ ಬಳಿಕ ಯಾರಿಗೂ ಕೇಳದೆ ಮಂಡ್ಯದ ಮನೆಯನ್ನ ಖಾಲಿ ಮಾಡಿದ್ರು. 2014ರ ಚುನಾವಣೆಯಲ್ಲಿ ಅಂಬರೀಶ್ ತಂಡ ಮತ್ತು ರಮ್ಯಾ ನಡುವೆ ಮುನಿಸು ಶುರುವಾಗಿತ್ತು. ಜಿ ಮಾದೇಗೌಡ ಆತ್ಮಾನಂದರನ್ನ ಕಡೆಗಣನೆ ಮಾಡಿ ರಮ್ಯಾ ಪೇಚಿಗೆ ಸಿಲುಕಿದ್ರು. 2014ರ ಚುನಾವಣೆ ಸೋಲಿನ ಬಳಿಕ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದ ರಮ್ಯಾ ತಮ್ಮ ರಾಜಕೀಯ ಗುರು ಎಸ್.ಎಂ. ಕೃಷ್ಣರಿಂದಲೂ ದೂರ ಉಳಿದಿದ್ರು. ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆಯನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ನೇಮಿಸಿದ್ರೂ ಸರಿಯಾದ ಹೆಸರು ಮಾಡಲಿಲ್ಲ. ಅತ್ತ ರಾಜಕೀಯದಲ್ಲೂ ಇರದೆ ಇತ್ತ ಸಿನಿಮಾ ಮಾಡದೆ ರಮ್ಯಾ ಸೈಲೆಂಟ್ ಆದ್ರು. ಈ ಮೂಲಕ ತಮ್ಮದೇ ಸಾಲು ತಪ್ಪಿನಿಂದ ರಾಜಕೀಯ ಜೀವನದಿಂದ ರಮ್ಯಾ ದೂರವಾದರು ಅಂತ ವಿಶ್ಲೇಷಿಸಲಾಗ್ತಿದೆ. ಒಟ್ಟಾರೆ ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಮಿಂಚಿದ್ದ ನಟಿ ರಮ್ಯಾ ಸಿನಿಮಾದಲ್ಲಿ ಉತ್ತುಂಗದಲ್ಲಿರುವಾಗಲೇ ರಾಜಕೀಯ ಪ್ರವೇಶಿಸಿದ್ರು. ಆದರೆ ಈಗ ರಾಜಕೀಯದಿಂದಲೂ ಸೈಡ್ ಲೈನ್ ಆಗಿದ್ದಾರೆಂಬ ಮಾತು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.